ನೋಡಿ ನನ್ನ ಮುಖ ಹೇಗಾಗಿದೆ. ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಹತ್ರ ಏನೇ ಹೇಗಿದ್ರೆ ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ನೋಡಿ ನೋಡ್ರಿ. ನಾವು ಸಿದ್ದು ಮೊಬೈಲ್ ಹೊಡಕತ್ತಾನ್ರಿ, ಹೇಳಿದ್ದು ಕೇಳಲಾಗೇನ್ರಿ ಮಾತು. ಇವಾಗ ನಾನು ಒಂದು ಸ್ವಲ್ಪ ಮುಖಕ್ಕೆ ಫೇಸ್ ಅಪ್ಲೈ ಮಾಡ್ಕೊಂಡಿದ್ದೇನೆ ರೀ, ಫೇಸ್ ಪ್ಯಾಕ್ ಹಾಕೊಂಡಿದ್ದೇನೆ ರೀ. ಹಾಗಾಗಿ ತುಂಬಾ ಸ್ಕಿನ್ ಡಲ್ ಆಗಿತ್ತು, ಹಾಗಾಗಿ ಡ್ರೈ ಆಗೈತೆ. ಈಗ ಹೋಗಿ ಮುಖ ತಗೊಂಡು ಬರ್ತೀನಿ ರೀ. ಮುಖ ತಗೊಂಡು ಬಂದು ಯಾವ ಥರ ಆಗಿದೆ ಮುಖ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ಕೆಲವೊಂದು ರೆಸಿಪಿ, ಹೊಸ ರೆಸಿಪಿ ಅದ, ಅದು ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಹಳೆ ಕಾಲದಾಗ ಅಜ್ಜಿಯವರು ಆ ಥರ ಮಾಡ್ಕೊಂಡು ತಿಂತಿದ್ರಂತ. ಜೋಳದ ಹಿಟ್ಟಿನ ಕಡುಬು ರೆಸಿಪಿ, ಅದು ಯಾವ ಥರ ಮಾಡಿದ್ದೆ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾಡ್ತೀನಿ. ನಿಮಗೂ ಆ ಥರ ಮಾಡ್ಕೊಂಡು ತಿಂದಿರೇನೋ, ನೀವು ಕೂಡ ಆ ಥರ ಕಡುಬು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಾಕತ್ತೀರಂತ ಫ್ರೆಂಡ್ಸ. ಇವಾಗ ಹೋಗಿ ಮುಖ ಎಲ್ಲನೂ ತಗೊಂಡು ಬರ್ತೀನಿ ನೋಡ್ರಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಯಾವ ಥರ ಆಯಿತು ಸ್ಕಿನ್ ಅಂತ. ಸ್ವಲ್ಪ ಡ್ರೈ ಆಗಿತ್ತು, ಹಂಗಾಗಿ ಇಲ್ಲೆಲ್ಲ ಕಪ್ಪಾಗಿತ್ತು, ಮಡುವೆ ಕಲೆ ಆಗಿತ್ತು. ಹಂಗಾಗಿ ಸ್ವಲ್ಪ ಬ್ಲೀಚ್ ಮಾಡ್ಕೊಂಡ್ರೆ ಆಯ್ತಂದು ಇವಾಗ ಮಾಡ್ಕೊಂಡಿನಿ ನೋಡ್ರಿ. ನೋಡಿ ಕೈಗೆ ಅಂದರೆ ಒಂದೇ ದಿನ ರಿಸಲ್ಟ್ ತೋರಿಸಲ್ರಿ, ಆವಾಗವಾಗ ಮಾಡ್ತಾನೆ ಇರ್ಬೋದು. ಅಂದ್ರೆ ಸ್ಮೂತ್ ಆಗಿದೆ ನೋಡಿ, ಸ್ಕಿನ್ನು ಸ್ಮೂತ್ ಆಗ್ಯದ್ರಿ, ಸಾಫ್ಟಾಗಿ ಸ್ಮೂತ್ ಆಗ್ಯದ್ರಿ. ಒಂದು 15 ಡೇಸ್ ಇಲ್ಲ 1 ಮಂತ್ ಆದ್ರೂ ಕಾಯಬೇಕಾಗ್ತದೆ. ನಾನು ಸುಮ್ಮನೆ ಕೇರ್ಲೆಸ್ ಮಾಡಿದ್ದೆ ರೀ, ಅವಾಗವಾಗ ಮಾಡ್ತಾಯಿಲ್ಲ. ಹಾಗಾಗಿ ಯಾವಾಗ ನೆನಪಾಗುತ್ತೆ ಅವಾಗ ಸ್ಕಿನ್ ಕೇರ್ ಮಾಡ್ಕೊತೀನಿ ನೋಡ್ರಿ. ಯಾವುದೇ ಹೊರಗಿಂದ ಪ್ರಾಡಕ್ಟ್ ಏನು ತರಿಸಲ್ರಿ, ಮನೆಯಲ್ಲಿ ನಾನು ಮಸೂರ್ ದಾಲು ಮತ್ತು ರೈಸು, ಕಡಲೆಬೇಳೆ ಮತ್ತು ಹೆಸರು ಕಾಳು ಇವೆಲ್ಲನೂ, ಮತ್ತು ರೋಜು ಪೆಟಲ್ಸ್ ಏನಿರುತ್ತಲ್ಲ ಅದು ಎಲ್ಲ ಮಿಕ್ಸಿ ಒಳಗೆ ನಾನು ರುಬ್ಕೊಂಡಿದ್ದೀನಿ ರೀ. ಅಂದರೆ ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡಿ ಹಚ್ಕೊಂಡೀನಿ ನೋಡ್ರಿ. ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳು ತೊಗೊಂಡು ಮಾಡೀನಿ. ಹೊರಗೆ ಬರ್ತಾ ರಿಸಲ್ಟ್ ಗೊತ್ತಾಗುತ್ತೆ ರೀ. ನೋಡ್ರಿ, ನಾನು 1 ಕಪ್ ಜೋಳದ್ಲಿದ್ದ ನಾನು ಕಡುಬು ಮಾಡಾಕತ್ತೀನಿ. ಯಾವ ಥರ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಈ ಕಡುಬು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನಾನು 2 ಕಪ್ನಷ್ಟು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡೀನಿ. ಇದಕ್ಕೆ ಖಾರದ ಪುಡಿ, ಅರಿಶಿಣ ಮತ್ತು ಇದು ಜೋಳದ ಹಿಟ್ಟು. ಈಗೇನು ಒಂದು ಕಪ್ ತೋರಿಸಿದ್ನಲ್ಲ ಜೋಳ, ಅದ್ರದ್ದು ಹಿಟ್ಟು 1 ಕಪ್ ತೊಗೊಂಡೇನಿ ರೀ ನಾನು ಅದಕ್ಕೆ ಮಾಡೋಕೆ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. 1 ಟೊಮೆಟೊ, ಅಂದರೆ ಟೇಸ್ಟ್ ಕೊಡ್ತದೆ, ರುಚಿ ಮತ್ತು ಟೇಸ್ಟ್ ಕೊಡ್ತದೆ, ಹಂಗಾಗಿ. ಮತ್ತು ಅದಕ್ಕೊಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ತೊಗೊಂಡು ಇವಾಗ ಮಾಡ್ತೀನಿ ರೀ. ಯಾವ ಥರ ಕಡುಬು ಮಾಡ್ತೀನಿ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿನಿ, ಅದಕ್ಕೆ ನೀರು ಹಾಕ್ಕೊಂಡೇನಿ ರೀ. ಇವಾಗ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇವಾಗ ಕಾಸಕ್ಕೆ ಇಡ್ತೀನಿ ರೀ, ಬಿಸಿ ಮಾಡೋಕೆ ಇಟ್ಟಿನಿ ರೀ. ಇವಾಗ ಕಡುಬು ಯಾವ ಥರ ಮಾಡೋದಂತ ತೋರಿಸ್ತೇನೆ ರೀ. ನೋಡಿರಿ, ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಮಾಡಿಟ್ಕೋಬೇಕು. ಈ ಥರ ಸಣ್ಣ ಸಣ್ಣವು ಇದೇ ಥರನೇ ಎಲ್ಲನೂ ಮಾಡಿಟ್ಕೋತೀನಿ ರೀ. ಮಾಡಿಟ್ಕೊಂಡ ನಂತರ ನಿಮ್ಗೆ ತೋರಿಸ್ತೀನಿ ರೀ ಹೆಂಗೆ ರೆಡಿ ಅದು ಕಡುಬು ಅನ್ನೋದು. ಅದು ಮತ್ತು ಈ ಥರ ಮಾಡಿ ಇಡೋದ್ರಿಂದ ನಾವು ಬಿಸಿನೀರು ಹಾಕಿಬಿಟ್ಟು ಈ ಥರ ನಾವು ರೊಟ್ಟಿಗೆ ಹೆಂಗೆ ನಾದ್ಕೋತೀವಿ ಹಿಟ್ಟು, ಆ ಥರ ನಾವು ಹಿಟ್ಟು ನಾದಿ ಇಟ್ಕೋಬೇಕು. ಹಿಟ್ಟು ನಾದಿ ಇಟ್ಕೊಂಡು ತಕ್ಷಣಕ್ಕೆ ಮಾಡ್ಬೋದು, ಅದೇನು ನಾದಿ ಇಡೋ ಅವಶ್ಯಕತೆ ಇಲ್ಲ. ಹಿಂಗೆ ಟೈಮಿಂಗ್ ಒಂದು 5 ನಿಮಿಷ 10 ನಿಮಿಷ ಅಂತೀವಲ್ಲ, ಆ ಥರ ಏನಿಲ್ಲ. ಈ ಥರ ರೆಡಿ ಮಾಡ್ಕೋಬೇಕು ನೋಡಿರಿ. ಇದ್ರಕ್ಕೆ ಚಿಕ್ಕವು ಆದ್ರೂ ಮಾಡ್ಕೋಬೋದು, ದೊಡ್ಡವು ಆದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಿಗೆ ಬೇಕಾಗುತ್ತೆ ಆ ಸೈಜಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಡುಬು ಮಾಡ್ಕೊಬ್ರಿ. ಇದನ್ನು ನಾವು ಕಟ್ ಮಾಡ್ಕೊಂಬ್ರಿ, ಸಣ್ಣದಾಗಿ ಮೆಂತ್ಯ ಪಲ್ಯ ಕಟ್ ಮಾಡ್ಕೊಂಬ್ರಿ, ಚಿಕ್ಕ ಚಿಕ್ಕದಾಗಿ. ಕಡ್ಡಿ ಸಮೇತ ಎಳೆ ಅದಾವ್ರಿ, ಕಡ್ಡಿ ನಡೀತದ. ನಾನು ನೋಡಿರಿ ಈ ಥರ
ಸಣ್ಣಾಗಿ ಕತ್ತರಿಲಿದ್ದನ್ನು ಕಟ್ ಮಾಡ್ಕೊ. ಈಗ ಕಡುಬು ರೆಡಿ ಇತ್ತು. ಈಗ ಬಿಸಿ ನೀರಿಗೆ ಕಡುಬು ಹಾಕಂದ್ರಿ ನೋಡಿರಿ. ನೀರು ಕುದಿದ್ರಾಕತ್ತಾವ್ರಿ. ಇವನ್ನ ಹಾಕೊಂಬಿಡಿ. ಒಂದು 5 ನಿಮಿಷ ಕುದಿಲಿರಿ. ಕಡೆ ಒಂದು ಪಾತ್ರೆ ಇಟ್ಕೊತೀನಿ. ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡಿರಿ. ಇವಾಗ ನಾವು ಎಲ್ಲ ಬೆಂದೋಗ್ಯಾವ್ರಿ. ಈಗ ಬಸ್ ಇಟ್ಕೊಂಡಿವಿ. ಇವಾಗ ಎಣ್ಣೆ ಹಾಕೋತೀನಿ ನೋಡಿರಿ. ಪಾತ್ರೆ ಕಾಯ್ದದ್ರಿ. ಇವಾಗ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ. ಜಾಸ್ತಿ ಎಣ್ಣೆ ಬೇಕಾಗಲ್ರಿ. ಹಾಕ್ದಿರಿ. ಇವಾಗ ಹಂಚ್ಕಾಯ್ದದ್ರಿ. ಇವಾಗ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಇಲ್ಲಮ್ಮ ನೋಡಿರಿ. ಇವಾಗ ಬೆಳ್ಳುಳ್ಳಿ ಕಾಯಿ ಹಾಕಿದ್ರಿ. ಈಗ ಇದಕ್ಕೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇಲ್ಲ ಬಿಡ್ಬೋದು. ಚಂದ ಎಲ್ಲನೂ ಫ್ರೈ ಆಗಬೇಕು. ಖಾರ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ್ರಿ. ಭಾಳ ಟೇಸ್ಟ್ ಆಗ್ಯದ್ರಿ. ಇವಾಗ ಕುದಿಸಿರುವ ಕಡುಬು ಹಾಕೊಂಡ್ರಿ. ಈಗ ಹೇಗೇನು ಅದಾವಲ್ರಿ ಕಡುಬು, ಇವನ್ನ ಹಾಕೊಂಡ್ರಿ. ಎಷ್ಟು ಸಿಂಪಲ್ಲಾಗಿ ಕಡುಬು ರೆಡಿ ಐತೆ ನೋಡಿ. ಮೆಂತ್ಯ ಜೋಳದ ಕಡುಬು ರೆಡಿ ಆಯ್ತು ನೋಡಿರಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮ್ಗೆ ಯಾವ ಥರ ಮಾಡಿ ನನ್ನದು ಕೂಡ ಕ್ಲಿಯರಾಗಿ ತೋರಿಸಿನ್ರಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ. ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.